ಸರ್ ಈ ಕಡೆ ನೋಡ್ರಿ ಸರ್. ಇವತ್ತಿನ ದಿನ ನಮ್ಮ ಜಿಲ್ಲೆಯ ನಮ್ಮ ಹೆಮ್ಮೆಯ ಗೆಳೆಯ ಆದಂಥ ಅನಿಲ್ ದಂಡಿಯವರು ಅವರ ಒಂದು ನಾಯಕತ್ವದಲ್ಲೇನು ಒಂದು ಪತ್ರಿಕೆಯನ್ನು ಹೊರಗೆ ಹಾಕ್ತಾ ಇದ್ದಾರೆ. ಏನಪ್ಪ ಪತ್ರಿಕೆ ಹೆಸರು ಅಂತಂದರೆ ಬೀದರ್ ಟೈಗರ್ ಅಂತೇಳಿ. ಒಳ್ಳೆಯ ಹೆಸರು ಇದು, ಒಳ್ಳೆಯ ಟೈಟಲ್ ಇದೆ. ಬೀದರ್ ಟೈಗರ್ ಅಂದ್ರೆ ಭಾಳ ಒಳ್ಳೆಯ ಒಂದು ಅರ್ಥ ಇದೆ. ಹಾಗಾಗಿ ನಮ್ಮ ಅನಿಲ್ ಅವರ ನಾಯಕತ್ವದಲ್ಲಿದೇನು ಅವರ ಸಂಪಾದಕತ ನಾಯಕತ್ವದಲ್ಲಿ ಪತ್ರಿಕೆಯನ್ನು ಇವತ್ತೇನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವರ್ತದ ಹತ್ತಿರ ಅವರೇನು ಪತ್ರಿಕೆಯನ್ನು ಇವತ್ತು ನಾವು ಏನು ಒಂದು ಹೊರಗಡೆ ಅಂದರೆ ಉದ್ಘಾಟನೆ ಮಾಡುವುದ್ರ ಮುಖಾಂತರ ಇದು ಸರಳವಾಗಿ ಇವತ್ತು ನಾವು ಎಷ್ಟೋ ಪತ್ರಿಕೆ ಮಾಧ್ಯಮ ಎಲ್ಲ ನೋಡಿದ್ದೀವಿ. ಎಲ್ಲೋ ಒಂದು ಒಳ್ಳೆಯ ದೊಡ್ಡ ಒಂದು ಕಾರ್ಯಕ್ರಮವನ್ನು ಮಾಡಿ ಪತ್ರಿಕೆ ಎಲ್ಲ ಹೊರಗೆ ಬಂದಿದ್ದಾವೆ ನಾವೆಲ್ಲ. ಇದು ಉದಾಹರಣೆ ಇದೆ. ಹಾಗಾಗಿ ಇವರು ನಮ್ಮ ಅನಿಲ್ ಕುಮಾರ್ ದಂಡಿ ಅವರು ಅವರ ಒಂದು ನಾಯಕತ್ವದ ಪತ್ರಿಕೆ ಒಂದು ಸರಳವಾಗಿ ಭಾಳ ವಿಜೃಂಭಣೆಯೇ ಏನಿಲ್ಲ, ಎಲ್ಲ ಅವರು ಮಿತ್ರ ಗೆಳೆಯರ ಜೊತೆ ಸೇರಿ ಒಂದು ಒಳ್ಳೆಯ ಒಂದು ದಿನಪತ್ರಿಕೆಯನ್ನು ಹೊರಹೊಮ್ತಾ ಇದ್ದಾರೆ. ಅದಕ್ಕೆ ನಾವು ನನ್ನ ಒಂದು ವೈಯಕ್ತಿಕವಾಗಿ ಮತ್ತು ಸಮಸ್ತ ನಮ್ಮ ಎಲ್ಲ ಹೋರಾಟಗಾರ, ಯಾಕಂತಂದರೆ ಇವತ್ತು ನಮ್ಮವರು ಪತ್ರಿಕೆ ತೆಗೆದಾರಂದರೆ ಎಲ್ಲ ನಮ್ಮ ಸುದ್ದಿಗಳೆಲ್ಲ ಹೆಚ್ಚಿಗೆ ಏನದಂತಂದರೆ ಹೊರ ಹೊಮ್ಮಲಿ ಎಂಬ ಒಂದು ಆಶೆಯನ್ನು ಇಟ್ಕೊಂಡು ಅವರ ನಮ್ಮ ಅನಿಲ್ ಕುಮಾರ್ ದಂಡಿಯವರಿಗೆ ಏನದಂತಂದರೆ ನಾವು ಭಾಳ ಇವತ್ತಿನ ದಿನ ಶುಭ ಹಾರೈಸ್ತೀವಿ. ನಿಮ್ಮ ಒಳ್ಳೆಯ ಪತ್ರಿಕೆಯನ್ನು ಜಿಲ್ಲೆಯಾದಂಥ ಎಲ್ಲ ಕಡೆ, ಇಡೀ ಜಿಲ್ಲೆಯಾದಂಥ ಅಲ್ಲ, ಈ ಮುಂದೆ ಪತ್ರಿಕೆಯನ್ನು ರಾಜ್ಯದಂಥ ಎಲ್ಲ ಮೂಲೆಗಳಲ್ಲಿ ಹೋಗಲಿ ಅಂತೇಳಿ ನಾನು ರಾಜ್ಕುಮಾರ್ ಮೂರ್ಭಾರತಿ ಅವರಲ್ಲಿ ಹಾರೈಸ್ತೀನಿ. ಸಂವಿಧಾನ ಶಿಲ್ಪಿ, ಆಧುನಿಕ ಭಾರತದ ನಿರ್ಮಾಪಕ, ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತ ಬೀದರ್ನಲ್ಲಿ ಬೀದರ್ ಟೈಗರ್ ಅನ್ನುವಂಥ ಪತ್ರಿಕೆಯನ್ನು ಅನಿಲ್ ಕುಮಾರ್ ದಂಡಿ ಅವರ ನೇತೃತ್ವದಲ್ಲಿ ಇವತ್ತು ಬಿಡುಗಡೆಯನ್ನು ಮಾಡಿದ್ದೇವೆ. ಪ್ರಜಾಪ್ರಭುತ್ವದ 4ನೇ ಅಂಗ ಆಗಿರ್ತಕ್ಕಂಥ ಪತ್ರಿಕೆ ಪ್ರಜಾಪ್ರಭುತ್ವದಲ್ಲಿ ಆಗುಹೋಗುಗಳನ್ನು, ಜನರ ಸಮಸ್ಯೆಗಳನ್ನು, ಸರ್ಕಾರದ ಸವಾಲುಗಳನ್ನು, ಸರ್ಕಾರದ ಯೋಜನೆಗಳನ್ನು ಮತ್ತು ದಿನನಿತ್ಯ ನಡೀತಕ್ಕಂಥ ದೌರ್ಜನ್ಯಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಪತ್ರಿಕಾ ಮಾಧ್ಯಮ ಒಂದು ಉತ್ತಮವಾದ ಕೆಲಸ ಮಾಡ್ತದೆ. ಆ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ಬೀದರ್ ಟೈಗರ್ ಅನ್ನುವಂಥ ಪತ್ರಿಕೆಯನ್ನು ಜಿಲ್ಲೆಯಿಂದ ರಾಜ್ಯದ ಉದ್ದಗಲಕ್ಕೂ ಸುದ್ದಿಗಳನ್ನು ಪ್ರಸಾರ ಆಗಿ ಜನಮೆಚ್ಚುಗೆ ಪತ್ರಿಕೆ ಆಗಲಿ ಅಂಥೇಳಿ ನಾನು ಡಾಕ್ಟರ್ ಸುಬ್ಬಣ್ಣ ಕರ್ಕಳಿ, ವೀರ ಕನ್ನಡಿಗರ ಸೈನ್ಯ ರಾಜ್ಯ ಸಂಚಾಲಕನಾಗಿ ಮಾತನಾಡ್ತಿದ್ದೆ.